ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ನಮ್ಮ ಮೆಟ್ರೋ ದೆಹಲಿ ಮಾದರಿಯನ್ನ ಅನುಸರಿಸಲಿಕ್ಕೆ ಮುಂದಾಗ್ತಾ ಇದೆ. ದೆಹಲಿಯಲ್ಲಿ ಏನಂತಂದ್ರೆ ಏರ್ಪೋರ್ಟ್ ಇಂದ ಕೆಲವೊಂದು ಮಾರ್ಗಗಳಿಗೆ ಮದ್ಯ ಮಾರಾಟ ಸಾಗಾಟ ಮಾಡ್ತಾ ಇದೆ. ಅದನ್ನು ನಾವು ಅನುಸರಿಸುವಂತ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಎನ್ನುವಂತ ಆಲೋಚನೆ ನಮ್ಮ ಮೆಟ್ರೋ ಮಾಡ್ತಾ ಇದೆ. ಏರ್ಪೋರ್ಟ್ ಇಂದ ಕೆಲವೊಂದು ಮಾರ್ಗಗಳಿಗೆ ಇದು ಸಾಗಾಟ ಮಾಡಿದ್ರೆ ಸಾರ್ವಜನಿಕವಾಗಿ ಎಷ್ಟು ಒಳ್ಳೆಯದು ಕೆಟ್ಟದ್ದು ಎನ್ನುವಂಥದ್ದು ಪ್ರಶ್ನೆ ಸರ್. ನೀವು ಮೆಟ್ರೋ ಪ್ರಯಾಣಿಕರಾಗಿ ಏನು ಹೇಳ್ಬೋದು ಸರ್? ನಾನೊಬ್ಬ ಮೆಟ್ರೋ ಪ್ರಯಾಣಿಕನಾಗಿ ಹೇಳ್ಬೇಕಂದ್ರೆ, ಈಗ ನಾವು ಮಧ್ಯಮ ಮತ್ತು ಬಡ ಜನತೆ ನಾವು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ವಿ. ಜೊತೆಗೆ ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಸಾಫ್ಟ್ವೇರ್ ಕಂಪ್ನಿಲೂ ಕೆಲಸ ಮಾಡೋರು ಬರ್ತಾ ಇದ್ದಾರೆ. ಈಗ ಇಲ್ಲಿ ತನಕ ನಮಗೆ ಮದ್ಯ ನಿಷೇಧ ಇತ್ತು. ಮದ್ಯ ಕುಡ್ಕೊಂಡು ಬಂದ್ರೂ ಸೇರಿಸಲ್ಲ. ಮದ್ಯನ ಈಗ ಅದು ಪ್ಯಾಕೇಜ್ ಮುಖಾಂತರ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಣೆ ಮಾಡೋದು ತಪ್ಪು ಅಂದ್ಬಿಟ್ಟು ನಿಷೇಧಿಸಿತ್ತು. ಇದರಿಂದ ಬಹಳ ಅನುಕೂಲನೇ ಜನರಿಗೆ ಆಗ್ತಾಯಿತ್ತು. ಯಾಕಂದರೆ ಈಗ ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ಹೋದಾಗ ಟ್ರಾಫಿಕ್ಕು, ನುಗ್ಗಾಟ, ತಳ್ಳಾಟ ಇದೆಲ್ಲ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಸಿಚುವೇಶನ್. ಆದರೆ ಮೆಟ್ರೋದಲ್ಲಿ ಈಗ ಟ್ರಾಫಿಕ್ ಸಮಸ್ಯೆಯಿಂದ ಬಸ್ ಬಿಟ್ಟು ಈಗ ನಾವು ಮೆಟ್ರೋನೇ ಅವಲಂಬಿಸಿರೋದ್ರಿಂದ ನಿಂತ್ಕೊಂಡು ಹೋಗ್ತೀವಿ, ಮತ್ತು ನುಗ್ಗಾಟ ಇರುತ್ತೆ, ಅತಿ ಹೆಚ್ಚು ಪ್ರಯಾಣಿಕರು ಇರ್ತೀವಿ. ಆಗ ಮದ್ಯ ಸೇವನೆ ಮಾಡಿ ಬಂದಾಗ ಅಥವಾ ಮದ್ಯವನ್ನು ಪ್ಯಾಕೆಟ್ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಈಗ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ದೇವನಹಳ್ಳಿ ಇಂಟರ್ನ್ಯಾಷನಲ್ ಪ್ರಯಾಣದ ಕಡೆ ತನಕ ಏನಾಗುತ್ತಾಗ ಕ್ಯೂರಿಯಾಸಿಟಿ ಇರುತ್ತೆ, ಮತ್ತು ಕುಡಿತಿದ್ದ ಒಂದು ಚಟ ಇರೋದ್ರಿಂದ ಓಪನ್ ಮಾಡಿ ಅದನ್ನು ಪ್ಯಾಕೇಜ್ನ ಓಪನ್ ಮಾಡಿ ಅಲ್ಲೇ ಕುಡಿದು, ಮತ್ತು ಹೆಣ್ಮಕ್ಳಿಗೆ ಅಂದರೆ ಮಾನಸಿಕ ಮನಸ್ಥಿತಿ ಕುಡಿದಾಗ ಕೆಲವರಲ್ಲಿ 100ಕ್ಕೆ 3 ಅಥವಾ 2% ಜನಕ್ಕೆ ಮಾತ್ರ ಸ್ಥೀಮತೆ ಇರುತ್ತೆ. ಇನ್ನು ಉಳಿದಂಥವ್ರಿಗೆ ಸ್ಥೀಮತೆ ಇರಲ್ಲ. ಹಾಗೇನಾಗುತ್ತೆ, ಹೆಣ್ಮಕ್ಳ ಮೇಲೆ ಬೀಳೋದು, ನೋಡ್ತಕ್ಕಂಥ ನೋಟ, ಮತ್ತು ತಾನಾಗೆ ಮಾತಾಡ್ಕೊಳ್ಳೋದು, ಮತ್ತು ಒಂದು ವಿಕೃತ ಭಾವನೆಗಳನ್ನ ವಿಕೃತವಾಗಿ ಪ್ರತಿಬಿಂಬಿಸೋದು, ಇದು ಹೆಚ್ಚಾಗುತ್ತೆ ಅನ್ನೋದು ಒಂದು ನನ್ನ ಭಾವನೆ. ಮತ್ತು ನಾವು ನೋಡಿದಾಗ ಏನಂದರೆ, ಈಗೇನಿದೆ ಕುಡಿತಕ್ಕೆ ಬಲಿಯಾಗಿರ್ತಕ್ಕಂಥ ಚಟಕ್ಕೆ ಅವರ ಅಂಗಡಿಲೇ ಹೋಗಿ ಕುಡಿದ್ಬಿಟ್ಟು ಬರಲಿ, ಏನು ತೊಂದರೆ ಇಲ್ಲ. ಅಥವಾ ಅಲ್ಲಿಂದ ಪ್ಯಾಕೆಟ್ಗಳನ್ನ ತಗೊಂಡು ಮನೇಲಿ ಹೋಗಿ ಕುಡಿಲಿ, ಏನು ಇದು ಅದು ಅವರ ವೈಯಕ್ತಿಕ ಒಂದು ಹಕ್ಕು. ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ನಮ್ಗೆ ಯಾವ ರೈಟ್ಸ್ ಇಲ್ಲ. ಯಾಕೆಂದ್ರೆ ನಾವು ಕೇಳಕ್ಕೆ ಹೋದರೆ, ನೀನು ದುಡ್ಡು ಕೊಟ್ಟ, ನಿನ್ನ ದುಡ್ಡಲ್ಲಿ ಕುಡಿತಿದ್ದೀವ, ನಿನಗೇನನ್ನ ನಾವು ತೊಂದರೆ ಮಾಡ್ದ ಅನ್ನೋ ಒಂದು ಭಾವನೆಗಳು, ಮಾತುಗಳು ಕೇಳಿಬರುತ್ತೆ. ಆದ್ದರಿಂದ ಈ ನಮ್ಮ ಮೆಟ್ರೋ ಎಷ್ಟು ಸುಂದರವಾಗಿದೆ, ನಮ್ಮ ಮೆಟ್ರೋ ಅನ್ನೋದು ಪದ ಎಷ್ಟು ಸುಂದರವಾಗಿದೆಯೋ ಹಾಗೆ ನಿಷೇಧ ಅದನ್ನೇ ಮುಂದುವರಿಸಿದ್ರೆ ಉತ್ತಮ ಅನಿಸುತ್ತೆ. ಆದರೆ ಇನ್ನೊಂದು ರೀತಿಲಿ ನಾವು ನೋಡಿದಾಗ ಸಮಯದ ಅಭಾವ ಇರ್ಬೋದು. ಯಾಕಂದರೆ ಬಹುತೇಕ ಸರ್ಕಾರಗಳು ಈಗ ನಡೀತಕ್ಕಂಥದ್ದು ಅಬ್ಕಾರಿ ಇಲಾಖೆಯಿಂದ ಬರ್ತಕ್ಕಂಥ ವರಮಾನದಿಂದನೇ ಸರ್ಕಾರ ನಡೀತಿದೆ. ಆದರೆ ಸರ್ಕಾರ ದೃಷ್ಟಿ ಈಗ ಏನು ಉಚಿತವಾಗಿ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಸ್ತ್ರೀ ಶಕ್ತಿಗೆ ಏನು ಫ್ರೀ ಬಿಟ್ಟಿದ್ದಾರೆ, ಅದರಿಂದ ಅನೇಕ ನಷ್ಟ ಆಗ್ತಿದೆ. ಸರ್ಕಾರ ಅರ್ಥ ಮಾಡ್ಕೊಳ್ತಿಲ್ಲ. ಸರ್ಕಾರಕ್ಕೆ ತಾತ್ಕಾಲಿಕವಾಗಿ ಏನು ಲಾಭ ಬೇಕೋ ಅದನ್ನು ನೋಡ್ತಾ ಇದೆ. ಆದರೆ ಈಗ ಅಯವ್ಯಯ ನಾವು ನೋಡಿದಾಗ ಮಾರ್ಚ್ 31 ಒಳಗೆ ನೋಡಿದಾಗ ನಮ್ಮ ಕರ್ನಾಟಕ ಸರ್ಕಾರ ವಿಶೇಷವಾಗಿ 17ನೇ ಬಾರಿ ಬಜೆಟ್ ಮಂಡನೆ ಮಾಡ್ತಕ್ಕಂಥ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯನವರು ಸರ್ಕಾರ 7,67,564 ಕೋಟಿ ಸಾಲ ಮಾಡಿದೆ ಸ್ವಾಮಿ. ಇದು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋದ್ರಿಂದ ನಮಗೇನೋ ಫ್ರೀ ಕೊಟ್ಟಿದ್ದಾರೆ, ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರೆ, ಇವರು ಬಿಟ್ಟಿ ಭಾಗ್ಯ ಕೊಟ್ಟೆ ಅಂತಾರೆ. ಜನ ನಮಗೇನೋ ಉಪಯೋಗ ಆಯಿತು ಸಣ್ಣ ಪ್ರಮಾಣದಲ್ಲಿ ಅಂತ ಅವ್ರು ಖುಷಿ ಪಡ್ತಿದ್ದಾರೆ. ಅಂದರೆ ತಲಾ ಒಂದು ವ್ಯಕ್ತಿಯ ಒಂದು ಸಾಲದ ಪ್ರಮಾಣ ನಾವು ಈ ಅಯವ್ಯಯದಲ್ಲಿ ನೋಡಿದಾಗ 1.5 ಲಕ್ಷಕ್ಕಿಂತ ಅಧಿಕವಾಗ್ತಿದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಏನು ಜನ ಇದ್ದೀವಿ, ಅವರ ಒಂದು ತಲಾ
ಇಲ್ಲಿ ಸಾಲದ ಪ್ರಮಾಣ 1.5 ಲಕ್ಷ ಮೀರ್ತಾ ಇದೆ. ಈ ತಲಾ ಆದಾಯದ ಸಾಲ ಅಂದರೆ ಅದನ್ನು ನಮ್ಮ ಮೇಲೆ ತಾನೇ ಅವರು ಆಗ್ತಕ್ಕಂಥದ್ದು. ಇದನ್ನು ಜನ ಅರ್ಥ ಮಾಡ್ಕೊಳ್ತಿಲ್ಲ. ಜನ ಬೇಡ ಅಂತ ಮುಂದೆ ಬರಬೇಕು. ಈ ಸಣ್ಣ ಪ್ರಮಾಣದಲ್ಲಿ ಕೊಟ್ಟೆ ಅಂದ್ಬಿಟ್ಟು ಇದು 7,67,564 ಸಾವಿರ ಕೋಟಿ ಸಾಲ ಇದೆ ಅಂದರೆ ಯೋಚನೆ ಮಾಡಿ. ನಾವು ಎಷ್ಟು ಭೂಮಿನ ಕಳ್ಕೊಳ್ಬೇಕು, ಎಷ್ಟು ಫ್ಯಾಕ್ಟ್ರಿಗಳನ್ನ, ಎಷ್ಟು ಕಂಪ್ನಿಗಳನ್ನ ನಾವು ಕಳ್ಕೊಳ್ಬಹುದು. ಸಾಲ ಕೊಟ್ಟು ಸುಮ್ಮನೆ ಬಿಡ್ತಾರ ಸ್ವಾಮಿ? ಚಕ್ರಬಡ್ಡಿ ಈ ರೀತಿ ಹಾಕಿ ಇಡೀ ಕರ್ನಾಟಕ ಒಂದು ಸಾಲದ ರಾಜ್ಯವಾಗುತ್ತೆ. ಇದು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕಾಣಿಕೆ. ಜನಸಾಮಾನ್ಯರಿಗೆ ಅರ್ಥ ಆಗ್ತಿಲ್ಲ. ಓದಿರ್ತಕ್ಕಂಥ ಅರ್ಥಶಾಸ್ತ್ರಜ್ಞರಿಗೆ ಮತ್ತು ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಇದು ಅರ್ಥ ಆಗ್ತಿದೆ. ಆದರೆ ಸಾಮಾನ್ಯ ಜನರು, ಬಡವರು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಇದರಿಂದ ಏನೇನೋ ಲಾಭ ಬರ್ಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಒಂದು ಪ್ರಸ್ತಾವನೆಯನ್ನು ಕಳಿಸಿದೆ. ಅದು ಇನ್ನೂ ಅಂಗೀಕೃತ ಆಗಿಲ್ಲ. ಏನೋ ಮದ್ಯವನ್ನು ನಮ್ಮ ಮೆಟ್ರೋದಲ್ಲಿ ಸರಬರಾಜು ಮಾಡಬಹುದಾ ಅನ್ನೋ ಒಂದು ಕ್ವಶನ್ ಇದೆ. ಬೇಡ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅದು ನಿಮಗೆ ಬರ್ತಕ್ಕಂಥ ಸಣ್ಣ ಪ್ರಮಾಣದಲ್ಲಿ ಆಗಲೇ ನೀವು ಕುಡಿತಕ್ಕೆ ಹಾಕಿದ್ದೀರಾ, 2, 3 ಎಲ್ಲ ಹಾಕಿದ್ದೆ. ಅದು ಜನ ಬಿಡ್ತಾ ಇಲ್ಲ ಸ್ವಾಮಿ. ಜನರ ಇದನ್ನು ತೀರ್ಮಾನಿಸ್ಬೇಕು. ಆಗ ಇದು ಒಂದು ಲಾಭ ಆಗ್ಬೋದು ಅನ್ನೋ ಒಂದು ನನ್ನ ಅಭಿಪ್ರಾಯ.